ನೀವು ನೋಡ್ತಿರೋ ಊರು ಜೋಳದಾಳ್ ಗ್ರಾಮ. ನಾನು ಹುಟ್ಟಿದ ಹಳ್ಳಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಬರೋಲ್ಲ. ಏಕೆಂದರೆ ಈಗಿನ ಕಾಲದ ಹುಡುಗರು ತುಂಬಾ ಅಡಿಕ್ಟ್ ಆಗಿದ್ದಾರೆ ಮೊಬೈಲಿಗೆ. ನಾನು ಮೊನ್ನೆ ರೀಸೆಂಟಾಗಿ ಹೋಗ್ಬೇಕಾದ್ರೆ ಪಬ್ಜಿ ಆಗಿರ್ಬೋದು, ಫ್ರೀ ಫೈರ್ ಅಂತೆ, ಆಮೇಲೆ ನಾನಾ ರೀತಿ ಮೊಬೈಲಾಗ ಗೇಮು. ಈ ಗೇಮ್ ಆಡ್ತಾ ಆಡ್ತಾ ಹಳೆ ಗೇಮ್ಗಳೆಲ್ಲ ಮರ್ತುಬಿಟ್ಟಿದ್ದಾರೆ. ಅಂದರೆ ಹಳೆ ಆಟಗಳು ಲಗೋರಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಕಾಲದಲ್ಲಿ ಲಗೋರಿ ತುಂಬಾ ಫೇಮಸ್ ಇತ್ತು ಜೋಳದಳಲ್ಲಿ. ನಾವೆಲ್ಲ ಆಡಬೇಕಾದ್ರೆ ಆ ಕಲ್ಲು ಜೋಡಿಸಿ ಆ ಕಲ್ಲು ಕಟ್ಟೋದ್ರಿಂದ ಇರ್ಬೋದು, ಆ ಕಲ್ಲಿಂದ ಬಾಲ್ ಒಂದು ಯಾವುದೋ ಒಂದು ಅವಾಗಿನ ಕಾಲದಲ್ಲಿ ಈ ಟೆನ್ನಿಸ್ ಬಾಲ್ ಏನು ಇರ್ತಿರಲಿಲ್ಲ, ರಬ್ಬರ್ ಬಾಲ್ ಇರೋದು, RMS ಅಂತ ಒಂದು ರಬ್ಬರ್ ಬಾಲ್ ಇರೋದು. ಆ ರಬ್ಬರ್ ಬಾಲಲ್ಲಿ ಆ ಕಲ್ಲಿಗೆ ಹೊಡೆದಾಗ ಆ ಕಲ್ಲು ಚಲ್ಲಾಪಿಲ್ಲಿ ಆಗೋದು. ಚಲ್ಲಾಪಿಲ್ಲಿ ಆದಮೇಲೆ ಆ ಕಲ್ಲನ್ನು ಜೋಡಿಸ್ಕೊಂಡು ಬರೋಕ್ಕೆ ಒಂದು ಸುಮಾರು ಜನ, ಅಂದರೆ ಅಲ್ಲಿ ಒಂದು ಟೀಮು, ನಮ್ಮದೊಂದು ಟೀಮು ಅವ್ರದ್ದೊಂದು ಟೀಮು ಅಂತ 2 ಟೀಮ್ ಇರೋದು. ಆ ಕಲ್ಲಿಗೆ ಹೊಡೆದ ತಕ್ಷಣವೇ ಆ ಕಲ್ಲನ್ನು ಜೋಡ್ಸೋಕ್ಕೆ ಸುಮಾರು ಜನ, ಅಂದರೆ ಆ ಟೀಮ್ನವರು, ಆ ಕಲ್ಲನ್ನು ಜೋಡ್ಸೋಕ್ಕೆ ಒಂದು ಟೀಮ್ ಇರೋದು, ಆ ಟೀಮ್ನ ಜೋಡಿಸೋರು. ಆ ಕಲ್ಲೆಲ್ಲರೇ ಜೋಡಿಸಿಲ್ಲ ಅಂತ ಅಂದರೆ ಬೇರೆ ಟೀಮ್ ಇರೋರು ಆ ಬಾಲಿಂದ ಹೊಡಿತಿದ್ರು. ಅಂದರೆ ಅದು ಎಷ್ಟು ಅಂದರೆ ತುಂಬ, ಅಂದರೆ ಎಷ್ಟು ಖುಷಿ ಕೊಡೋದು ಅಂದರೆ ಮನಸ್ಸಿಗೆ. ತುಂಬ ಹೊಡ್ತಾ ತಿಂದಿದ್ದೀವಿ, ಆದರೂ ಅದರಷ್ಟು ಖುಷಿ ತುಂಬ ಕೊಡೋದು. ಹಾಗಾಗಿ ಹಳೆ ಆಟಗಳನ್ನ ಯಾವತ್ತೂ ಮರಿಬಾರ್ದು. ಯಾಕೆಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ತುಂಬಾ ಮರ್ತೋಗಿದೆ ಆಟ. ಈ ಲಗೋರಿ, ಕ್ರಿಕೆಟು, ಆಮೇಲೆ ಚಿನ್ನಿದಾಂಡು, ಆಮೇಲೆ ಬಿಲ್ಲು ಬಾಣ, ಇವು ಕೆಲವೊಂದು ಆಟಗಳು ಈಗಲೂ ನೆನೆಸ್ಕೊಂಡ್ರೆ ನಮಗೆ ಆಡಬೇಕು ಅನಿಸುತ್ತೆ. ಬಟ್ ಈಗಿನ ಕಾಲದ ಹುಡುಗರು ಆ ಥರ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನನಗೆ ತುಂಬ ದಿನದಿಂದ ಕಾಡ್ತಿತ್ತು, ಯಾಕೆ ಈ ಆಟಗಳನ್ನೆಲ್ಲ ಆಡ್ತಿಲ್ಲ, ಯಾಕೆ ಮರ್ತೋಗಿದೆ ಈ ಆಟಗಳು. ನಿಮಗೆ ಗೊತ್ತಿದೆ, ಈ ಲಗೋರಿ ಆವಾಗಿನ ಕಾಲದಲ್ಲಿ ಯಾರ್ಯಾರು ನನ್ನ ಏಜಲ್ಲಿರೋರು, ಅಂದರೆ 2000 ಒಳಗೆ ಯಾರ್ಯಾರು ಹುಟ್ಟಿದಾರೋ ಅವರಿಗೆಲ್ಲ ಗೊತ್ತಿರುತ್ತೆ ಈ ಲಗೋರಿ ಬಗ್ಗೆ ಆಗಿರ್ಬೋದು ಎಲ್ಲ. ಇತ್ತೀಚೆಗೆ ಆ ಥರದ್ದು ಯಾವುದೇ ಥರದ್ದಾಗಲಿ ಆ ಥರ ಆಟಗಳನ್ನ ಆಡ್ತಿಲ್ಲ. ದಯವಿಟ್ಟು ನಾನು ಯಾಕೆ ಕೇಳೋದೊಂದೇ, ಹಳೆ ಆಟನ ಯಾವತ್ತೂ ಮರಿಬೇಡಿ. ಆವಾಗಿನ ಕಾಲದಲ್ಲಿ ಹೆಂಗೆ ಅಂದರೆ, ನಮ್ಮೂರ ಕೆರೆ ಅಂದರೆ, ಈ ಕೆರೆ ಮೇಲೆ ಕಲ್ಲು ಹೊಡಿಯೋದ್ರಿಂದ ಇರ್ಬೋದು, ಅದೇನೋ ಕೆರೆಯಲ್ಲಿ ಆಟಗಳು, ಒಂದು ಕಲ್ಲನ್ನ ಎಸ್ತರೆ ಒಂದು 3-4 ಪಿಚ್ ಆದರೆ ಅದೇ ಎಷ್ಟೋ ಅಷ್ಟು ಖುಷಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಕ್ರಿಕೆಟ್ ಅಂದರೆ ನನಗೆ ತುಂಬಾ ಇಷ್ಟ. ಅಂದರೆ ನಮ್ಮೂರಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರೋದು ಕ್ರಿಕೆಟ್ ಆಡೋಕ್ಕೆ ಎಷ್ಟು ಹುಡುಗರಿದ್ದರು ಅಂದರೆ, ಅವಾಗ ತುಂಬಾ ಹುಡುಗರಿದ್ದರು. ಅಂದರೆ ಬಾಲಿಗೆ ದುಡ್ಡು ಹಾಕೋಕ್ಕೆ ದುಡ್ಡಿನ ಸಮಸ್ಯೆ ಇತ್ತು. ಅಂದರೆ ಎಲ್ಲೋ ಒಂದು ಬಾಲ್ ಇದ್ದರೆ ಅದು ಎಷ್ಟೋ 6 ತಿಂಗಳುಗಟ್ಟಲೆ ಆ ಬಾಲ್ ಬರೋದು, ಅದನ್ನು ತುಂಬ ಹುಡುಗರಿದ್ದರು. ಬಟ್ ಈಗ ಆವಾಗಿನ ಕಾಲದಲ್ಲಿ ದುಡ್ಡು ಇರಲಿಲ್ಲ, ಬಟ್ ಈಗಿನ ಕಾಲದಲ್ಲಿ ದುಡ್ಡಿದೆ. ಬಟ್ ಅವ್ರನ್ನೆಲ್ಲ ಹುಡುಗರನ್ನೆಲ್ಲ ಜೋಡಿಸಿ ಕ್ರಿಕೆಟ್ ಆಡೋದಿದೆಯಲ್ಲ, ಇದೇ ತುಂಬ ಕಷ್ಟ. ಆಮೇಲೆ ಈಗ ಏರಿ ಮೇಲೆ ನಾವು ಗಾಲಿ ಹೊಡಿತಿದ್ದು, ಇವೆಲ್ಲ ನಾನು ನೋಡ್ತಿದ್ದೆ. ರೀಸೆಂಟಾಗಿ ಮಾಡಿದ್ದೀನಿ ಇದನ್ನು. ಅಂದರೆ ಯಾಕೆಂದರೆ ತುಂಬಾ ಇಷ್ಟ ಆಯ್ತು ನನಗೆ ಆ ಗಾಲಿ ಹೊಡಿತಿರೋದಾಗಿರ್ಬೋದು. ಇವೆಲ್ಲ ನೋಡಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡಬೇಕು ಅಂತಲೇ ಮಾಡಿರೋದು. ದಯವಿಟ್ಟು ಹಳೆ ಆಟಗಳನ್ನ ಯಾವತ್ತೂ ಮರಿಬಾರ್ದು. ಯಾಕೆಂದರೆ ಈಗ ಇತ್ತೀಚೆಗೆ ಹೊಸ ಮೊಬೈಲ್ ಯುಗ ಬಂದಮೇಲೆ ಇವನ್ನೆಲ್ಲ ಮರ್ತುಬಿಟ್ಟಿದ್ದಾರೆ ಹಳೆ ಆಟಗಳನ್ನೆಲ್ಲ. ದಯವಿಟ್ಟು ಗಾಲಿ ಓಡಿಸೋದಿರ್ಬೋದು, ಚಿನ್ನಿದಾಂಡು, ಬಿಲ್ಲು ಬಾಣ, ಇವನ್ನೆಲ್ಲ ಒಂದು ಇತಿಹಾಸನೇ ಇದೆ ಕೆಲವೊಂದೆಲ್ಲ. ಅದಕ್ಕೋಸ್ಕರ ಯಾವುದೇ ಥರದ ಹಳೆ ಆಟಗಳನ್ನ ಮರಿಬೇಡಿ ದಯವಿಟ್ಟು. ಅಂದರೆ ಮಕ್ಳಿಗೆ ಹೇಳ್ಕೊಡಿ. ಅಂದರೆ ಬರೀ ಹೊಸ ಆಟ ಮೊಬೈಲಲ್ಲೇ ಇದ್ದರೆ ಅದರಿಂದ ತುಂಬ ಹೆಲ್ತು ಪ್ರಾಬ್ಲಮ್ ಇರುತ್ತೆ. ತುಂಬಾ ಹೆಲ್ತ್ ಇಶ್ಯೂ ಮೊಬೈಲ್ ಯೂಸ್ ಮಾಡೋದ್ರಿಂದ. ಹಂಗಾಗಿ ಸ್ವಲ್ಪ ಮೊಬೈಲ್ನ ಬಳಕೆ ಕಡಿಮೆ ಮಾಡಿಬಿಟ್ಟು ಹಳೆ ಆಟಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ.